ಹಾಯ್ ಫ್ರೆಂಡ್ಸ್, ಇವತ್ತಿನ ಅಮ್ಮನ ಲೋಕ ರೆಸಿಪಿಲಿ ನಾನು ನಿಮಗೆ ಈ ಒಂದು ಖತರ್ನಾಕ್ ಕಡಕ್ ಕಬಾಬ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಒಂದು ಕಡಕ್ ಕಬಾಬ್ ರುಚಿಯಲ್ಲಂತೂ ತುಂಬಾನೇ ಚೆನ್ನಾಗಿರುತ್ತೆ, ತುಂಬಾನೇ ಟೇಸ್ಟಿ ಆಗಿರುತ್ತೆ. ಹಾಗೆ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳಿದ್ರೆ ಚಿಕನ್ ಬಿರಿಯಾನಿ ಹಾಗೆ ಅಥವಾ ಎಗ್ ಫ್ರೈಡ್ ರೈಸ್ ತುಂಬಾನೇ ಚೆನ್ನಾಗಿರುತ್ತೆ. ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಬೌಲ್ನ ತಗೊಂಡು ಅದಕ್ಕೆ ಅಚ್ಚ ಖಾರದ ಪುಡಿ ಹಾಗೆ ಮೊಟ್ಟೆ ಮತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಅದಾದ್ಮೇಲೆ ಇದಕ್ಕೆ ಎನಿ ಟೈಪ್ ಆಫ್ ಕಬಾಬ್ ಪುಡಿ ಅಂದ್ರೆ ಎನಿ ಬ್ರ್ಯಾಂಡ್ ನೀವು ಕಬಾಬ್ ಪುಡಿಗಳನ್ನ ಹಾಕೋಬಹುದು. ಸೊ ನಾನಿಲ್ಲಿ ಫ್ರೆಂಡ್ಸ್ ಒಂದು ಅರ್ಧ ಕೆಜಿ ಚಿಕನ್ನಿಗೆ ಈ ಒಂದು ಕಬಾಬನ್ನ ಮಾಡ್ತಾ ಇದ್ದೀನಿ. ಹಾಗೆ ಚಿಕನ್ ಕಬಾಬ್ ಮಾಡಬೇಕಾದ್ರೆ ನೀವು ಆದಷ್ಟು ಚಿಕನ್ನ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ಫ್ರೆಂಡ್ಸ್. ಅದಾದ್ಮೇಲೆ ಚಿಕನ್ ಕಬಾಬ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಮೊದಲೇ ಈ ತರ ಮಸಾಲೆನ ರೆಡಿ ಮಾಡ್ಕೊಳ್ಳಿ. ಸೊ ಇದು ಗಂಟು ಇರಬಾರ್ದು, ಆ ತರ ನೋಡ್ಕೊಂಡು ಒಂದು ಮಸಾಲೆನ ಮಿಕ್ಸ್ ಮಾಡ್ಕೊಳ್ಳಿ. ಇನ್ ಕೇಸ್ ಏನಾದರೂ ನೀವು ಇದಕ್ಕೆ ನೀರೇನಾದರೂ ಆ್ಯಡ್ ಮಾಡಿದ್ರೆ ಕಬಾಬ್ ಚೆನ್ನಾಗಿ ಬರಲ್ಲ. ಸೊ ಮೊಟ್ಟೆ ಹಾಕಿರೋದ್ರಿಂದ ಅದರಲ್ಲೇ ನೀರಿನ ಅಂಶ ಇರುತ್ತೆ. ಸೊ ಇದಕ್ಕೆ ನೀರಿನ ಅಂಶ ನೆಸೆಸಿಟಿ ಇರಲ್ಲ. ಹಾಗೆ ಎಲ್ಲಾದರೂ ಹೊರಗಡೆ ಹೋಗಿರೋರು, ಪಾರ್ಟಿ ಮಾಡ್ತಾ ಇರೋರು ಅಥವಾ ಕಬಾಬು ದಿಢೀರ್ ಅಂತ ಮನೇಲಿ ಹೇಗೆ ಮಾಡೋದು, ಹಾಗೆ ಚಿಕನಲ್ಲಿ ಏನು ಸೈಡಿಗೆ ಅಥವಾ ಮಜ್ಜಿಗೆ ಮೊಸರು ಅಥವಾ ತಿಳಿ ಸಾಂಬಾರ್ಗೆ ಚಿಕನಿಂದ ಸೈಡಲ್ಲಿ ಏನು ಮಾಡೋದು ಅಂತ ಅಂದ್ಕೊಂಡ್ರೆ ಈ ಥರ ಒಂದು ಸೈಡ್ ಡಿಶ್ಗಳನ್ನ ಮಾಡ್ಕೊಳ್ಳಿ. ಅದಾದ್ಮೇಲೆ ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಫ್ರೆಂಡ್ಸ್. ಫ್ರೆಂಡ್ಸ್ ನಿಮ್ಮ ಹತ್ರ ಇತ್ತು ಅಂದರೆ ಒಂದು 10 ಮಿನಿಟ್ಸ್ ಇದನ್ನ ಮ್ಯಾರಿನೇಟ್ ಮಾಡಿ, ಇಲ್ಲಾಂದ್ರೆ ಮ್ಯಾರಿನೇಟ್ ಮಾಡೋ ಅಂತ ನೆಸೆಸಿಟಿ ಇರಲ್ಲ. ಸೊ ಎಣ್ಣೆ ಹಾಕೊಳ್ಳಿ ಡೀಪ್ ಫ್ರೈಗೆ, ಅಂದರೆ ಎಣ್ಣೆ ಕರಿಯಕ್ಕೆ ಬೇಕಲ್ವಾ, ಎಷ್ಟು ಎಣ್ಣೆ ಬೇಕೋ ಅಷ್ಟು ಹಾಕ್ಕೊಂಡು ಇದನ್ನ ಒಂದೊಂದಾಗಿ ಬಿಟ್ಕೊಂಡು ಚೆನ್ನಾಗಿ ನೀಟಾಗಿ ಎರಡೂ ಕಡೆ ಫ್ರೈ ಮಾಡಿ ಫ್ರೆಂಡ್ಸ್. ಇದು ಯಾವ ಥರ ಇರುತ್ತೆ ಟೇಸ್ಟ್ ಅಂದರೆ ಮೇಲ್ಗಡೆ ತುಂಬಾನೇ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ತುಂಬ ಜ್ಯೂಸಿ ಆಗಿರುತ್ತೆ. ಹಾಗೆ ನಿಮಗೆ ಈ ಒಂದು ಚಿಕನ್ನು ಕಬಾಬ್ ತುಂಬಾನೇ ಚೆನ್ನಾಗಿರುತ್ತೆ. ಈ ಒಂದು ಕಬಾಬ್ನ ಒಂದ್ಸಲ ಮಾಡಿ ತುಂಬಾನೇ ಟೇಸ್ಟ್ ನೋಡಿ ಫ್ರೆಂಡ್ಸ್. ಈ ಒಂದು ಕಬಾಬ್ಗೆ ಕಮ್ಮಿ ಇಂಗ್ರೀಡಿಯೆಂಟ್ಸು ಹಾಗೆ ತುಂಬಾನೇ ರುಚಿ ಚೆನ್ನಾಗಿರುತ್ತೆ. ಇದನ್ನ ಒಂದ್ಸಲ ಪಕ್ಕ ಮನೇಲಿ ಟ್ರೈ ಮಾಡಿ ನೋಡಿ. ಹಾಗೆ ನಾನು ಸ್ಟಾರ್ಟಿಂಗ್ ನಿಮಗೆ ಹೇಳ್ದಂಗೆ ಅದಕ್ಕೆ ಒಳ್ಳೆ ಕಾಂಬಿನೇಷನು ಚಿಕನ್ ಬಿರಿಯಾನಿ ಹಾಗೆ ಎಗ್ ಫ್ರೈಡ್ ರೈಸ್ ಅಥವಾ ಯಾವುದೇ ಥರದ ಫ್ರೈಡ್ ರೈಸ್. ಇದನ್ನ ಒಂದ್ಸಲ ಮನೇಲಿ ಮಾಡಿ. ಹಾಗೆ ನೀವಿನ್ನು ನಮ್ಮ ಅಮ್ಮನ ಲೋಕ ರೆಸಿಪೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಅಲ್ಲೇ ಕಾಣಿಸ್ತಿರೋಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ನನ್ನ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ ಫ್ರೆಂಡ್ಸ್. ಈ ಒಂದು ಅಮ್ಮನ ಲೋಕ ರೆಸಿಪೀಸ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ, ಕಮೆಂಟ್ಗಳು ಹಾಕೋದ್ರಿಂದ ಒಳ್ಳೊಳ್ಳೆ ಗಿಫ್ಟ್ ಹ್ಯಾಂಪರ್ ಕೂಡ ಗೆಲ್ಬೋದು. ಸೊ ಈ ಒಂದು ಚಾನ್ಸ್ನ ಯಾರು ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಸೊ ನಾನು ನನ್ನ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಆಲ್ ಲವ್ ಯು, ಬಾಯ್.